ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಹದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವಿಜಯಪುರ. ಪರಮ ಪೂಜ್ಯ ಡಾಕ್ಟರೇಟ್ ಹವಾಮಲಿನಾಥ್ ಮಹಾರಾಜರ ಭಾಗ್ಯಲಿಂಗ ಭವಿಷ್ಯಲಿಂಗ ಆಶ್ರಮ, ಮನಗೂಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಬಯಲಿನಲ್ಲಿ ಬಯಲಾಗುವುದು ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಜೀವನ ಬಯಲಿನಲ್ಲಿ ಬಯಲಾಗಬೇಕಾದರೆ ನಾವು ಸುಖ ದುಃಖಗಳನ್ನು ಸಮಾನವಾಗಿ ನೋಡಿ, ಯಾವುದರ ಮೇಲೆ ಯಾರ ಮೇಲೂ ಅತಿ ಆಸೆ ಅತಿ ಮೋಹ ಇಟ್ಟುಕೊಳ್ಳಬಾರದು. ನಮ್ಮ ಮನಸ್ಸನ್ನು ಉಪಯುಕ್ತವಾದಂಥ ವಿಷಯದೆಡೆಗೆ ತಿರುಗಿಸಬೇಕು. ಅದೇ ರೀತಿಯಾಗಿ ಇಂದ್ರಿಯಗಳನ್ನು ಸಹಿತ ಉಪಯುಕ್ತವಾದ ವಿಷಯದೆಡೆಗೆ ತಿರುಗಿಸಬೇಕು. ಅದು ಬುದ್ಧಿವಂತಿಕೆಯರ ಲಕ್ಷಣ. ಇನ್ನು ಸಂಸಾರವೆಂಬುದೊಂದು ಚಿಂತೆಗಳ ಗೂಡು ಆದರೂ ಆ ಚಿಂತೆ ನಮಗೆ ಚಿತೆ ಆಗಬಾರದು. ನಮ್ಮ ಮುಪ್ಪು ಅದು ಮರಣದ ಪೂರ್ವರಂಗವಾದರೂ ನಮ್ಮ ಬಯಕೆಗಳನ್ನು, ಇಚ್ಛೆಗಳನ್ನು, ಕೋರಿಕೆಗಳನ್ನು ಬದಿಗಿಟ್ಟು ದೇವರ ಇಚ್ಛೆಯಂತೆ ಆಗಲಿ ಎಂಬ ದೃಢ ನಿರ್ಧಾರ ಭಾವ ತಾಳಬೇಕು. ಯಾವಾಗಲೂ ಸದಾ ಹಸನ್ಮುಖಿಯಾಗಿ ಬಯಕೆಗಳನ್ನು ಕಡಿಮೆ ಇಟ್ಟುಕೊಂಡು ವೈರಾಗ್ಯ ಭಾವನೆ, ವಿರಕ್ತಿ, ತ್ಯಾಗ, ಸಮರ್ಪಣಾ ಭಾವ ಹೊಂದಬೇಕು. ಬೇರೆಯವರು ಸುಖವಾಗಿರಲಿ ಎಂಬುದು ನಾವು ಭಾವನೆ ತಾಳಬೇಕು. ಯಾರಾದರೂ ಗಂಡರಾಗಲಿ ಮಕ್ಕಳಾಗಲಿ ನಮ್ಮ ಸಲಹೆ ಕೇಳದೆ ಏನಾದರೂ ಕಾರಬಾರ ಕೆಲಸ ಮಾಡಿದರೆ ಅದಕ್ಕಾಗಿ ದುಃಖಿಸಬಾರದು. ನಾನಿದ್ದು ಏನು ಉಪಯೋಗವಿಲ್ಲ ಎಂದು ಅಂದುಕೊಳ್ಳಬಾರದು. ಅವರಿಗೆ ವೃಥಾ ತೊಂದರೆ ಕೊಡಬಾರದು. ಅನೇಕ ವೇಳೆ ನಮಗೆ ಹೊತ್ತಿಗೆ ಊಟ, ರುಚಿಯಾದ ಆಹಾರ ಸಿಗಲಿಕ್ಕಿಲ್ಲ ಅಥವಾ ಸಿಗಬಹುದು. ಅದು ಭಗವಂತನ ಕೃಪೆ ಎಂದು ಭಾವಿಸಬೇಕು. ಉಪವಾಸ ಇದ್ದಾಗ, ಅನ್ನ ನೀರು ಸಿಗದೇ ಇದ್ದಾಗ ಅದು ಏಕಾದಶಿ ಎಂದೇ ಭಾವಿಸಿ ಅದು ನನ್ನ ಸೌಭಾಗ್ಯ ಎಂದು ತಿಳಿದುಕೊಳ್ಳಬೇಕು. ಇದಕ್ಕೆಲ್ಲ ಭಗವಂತನ ಇಚ್ಛೆ ಎಂದೇ ನಾವು ಪ್ರಸಾದ ಸೇವಿಸಬೇಕು. ಪರಿಸ್ಥಿತಿ ಪಾಠ ಕಲಿಸುತ್ತದೆ. ಆ ಸನ್ನಿವೇಶ ಪರಿಸರಕ್ಕೆ ತಕ್ಕಂತೆ ಹಿರಿಯ ನಾಗರಿಕರಾಗಲಿ ಯಜಮಾನನಾಗಲಿ ತಮ್ಮ ನಡವಳಿಕೆಯನ್ನು ಪರಿವರ್ತಿಸಿಕೊಳ್ಳಬೇಕು. ಹಿಂದಿನಂತೆಯೇ ಎಲ್ಲವೂ ನಡೆಯಬೇಕು. ನನ್ನದೇ ಮಾತು ಕೇಳಬೇಕು, ನನ್ನದೇ ನಡೆಯಬೇಕು, ನಾನು ಇರುವ ತನಕ ನಾನೇ ಕಾರಬಾರು ಮಾಡಬೇಕು ಎಂಬುದು ಸರಿಯಲ್ಲ. ಕುಟುಂಬಸ್ಥರವರ ಒಡನೆ ಹೊಂದಿಕೊಂಡು ತಕ್ಕ ಗೌರವ ಆದರವನ್ನು ನಿರೀಕ್ಷೆ ಮಾಡಬೇಕು ಹೊರತಾಗಿ ಗೌರವ ಕೊಡಲಿ ಎಂದು ಭಾವಿಸಬಾರದು. ಸುಖದಲ್ಲಿ ಆಸೆ ಇರಬಾರದು. ಇಂದ್ರಿಯಗಳಲ್ಲಿ ಆಸೆ ಇರಬಾರದು. ರಾಗ ಯಾವುದೇ ವಸ್ತುಗಳಿಗೆ ಅತಿಯಾಗಿ ಅಂಟಿಕೊಳ್ಳಬಾರದು. ಭಯ, ಕೋಪ, ತಾಪ, ನಾನು, ನನ್ನದು, ಹಮ್ಮು, ಗಿಮ್ಮು ಇವುಗಳನ್ನು ಗೆದ್ದವರು ಮಾತ್ರ ಸ್ಥಿತಪ್ರಜ್ಞರಾಗುತ್ತಾರೆ. ಸುಖ ದುಃಖಗಳನ್ನು ಸಮಾನವಾಗಿ ಕಾಣುತ್ತಾರೆ. ಆದ್ದರಿಂದ ನಮ್ಮ ಜೀವನ ಪರಮ ಪಾವನವಾಗಬೇಕಾದರೆ ನಾವು ನಮ್ಮ ಮನಸ್ಸನ್ನು ದೇವರ ಸೇವೆಯಲ್ಲಿ ಸದಾ ಇಡಬೇಕು. ಅಚಲವಾಗಿ, ನಿಶ್ಚಲವಾಗಿ, ವಿಮಲವಾಗಿ ಇದ್ದಾಗ ಮಾತ್ರ ನಾವು ನಮ್ಮ ಮೇಲೆ ಹಿಡಿತನ್ನು ಸಾಧಿಸಿಕೊಳ್ಳಬಹುದು, ನೆಮ್ಮದಿಯನ್ನು ಕಾಣಬಹುದು.
ಇನ್ನು ನಮಗೆ ಜ್ಞಾನದ ಅರಿವು ಇರಬೇಕು. ಅದಕ್ಕಾಗಿ ಜ್ಞಾನದಿಂದ ನಾವು ಬದುಕಬೇಕು ಹೊರತಾಗಿ ಅದೃಷ್ಟವನ್ನಲ್ಲ. ಪ್ರಾಮಾಣಿಕತೆ, ನಿಷ್ಠೆ, ನಮ್ಮ ಶಕ್ತಿಯ ಮೇಲೆ ನಾವು ಬದುಕಬೇಕು. ಅದು ನನ್ನ ಹಣೆ ಬರ ಎಂದು ಅದೃಷ್ಟದ ಮೇಲೆ ಹಾಕಬಾರದು. ಹೆಂಡರು, ಮಕ್ಕಳು, ಸಿರಿ, ಸಂಪತ್ತು, ಅಧಿಕಾರ ಎಲ್ಲವುಗಳಿಗಿಂತ ಹಣಕ್ಕಿಂತ ಮುಖ್ಯವಾದದ್ದು ಉತ್ತಮವಾದಂಥ ಗುಣಗಳನ್ನು ನಾವು ರೂಢಿಸಿಕೊಳ್ಳಬೇಕು. ಪತಿ ಪತ್ನಿಯರು ಸಾಯುವ ತನಕ ಒಂದಾಗಿರಬೇಕೆಂಬುದು ಸರಿ ಅಷ್ಟೇ. ಸಾವು ಬದುಕಿನ ಬಗ್ಗೆ ಯಾರಿಗೂ ಅರ್ಥವಾಗುವುದಿಲ್ಲ. ಸಾವನ್ನು ಪ್ರೀತಿಸುವುದಕ್ಕೆ ಸಾವಿರಾರು ದಾರಿಗಳು ಇರುತ್ತವೆ. ಆದರೆ ಬದುಕನ್ನು ಪ್ರೀತಿಸಲು ಒಂದೇ ದಾರಿ, ಅದೇ ಆತ್ಮವಿಶ್ವಾಸ. ನಿತ್ಯ ಜೀವನದಲ್ಲಿ ನಾವು ಹೇಗಿರಬೇಕು, ಹೇಗಿರಬಾರದು ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಸಾಯುವ ತನಕ ಪತಿಯ ನೆರಳಾಗಿ, ಪತಿಯ ಉಸಿರಾಗಿ ಇರಬೇಕು ಏನೋ ನಿಜ, ಸಹವರ್ತಿಯಾಗಿ ಇರಬೇಕು. ಆದರೆ ಅದು ಭಗವಂತನ ಇಚ್ಛೆ. ಪರಿಶುದ್ಧ ಹೃದಯದಲ್ಲಿ ಪರಿಶುದ್ಧವಾದ ಬುದ್ಧಿ ಇರಬೇಕು, ಪರಿಶುದ್ಧವಾದ ಶರೀರ ಇರಬೇಕು. ಶುದ್ಧ ಜ್ಞಾನದಿಂದ ಶರೀರ ಅದು ಶೋಭಿಸುತ್ತಿರಬೇಕು. ಸದ್ಗುಣಗಳೆಂಬ ಪುಣ್ಯವೆಂಬ ಹೂವುಗಳ ಮೇಲೆ ನಾವು ನಮ್ಮ ಜೀವನ ನಡೆಸಬೇಕು. ದುಷ್ಟ ಬುದ್ಧಿಯಿಂದ, ದುರ್ಬುದ್ಧಿಯಿಂದ ನಮ್ಮನ್ನು ನಾವೇ ನಾಶ ಮಾಡಿಕೊಳ್ಳುತ್ತೇವೆ. ಆಗ ಯಾರೂ ನಮ್ಮ ಸಮೀಪಕ್ಕೆ ಬರುವುದಿಲ್ಲ. ದುರ್ಭಾವದಿಂದ ಬದುಕಬಾರದು. ಆದ್ದರಿಂದ ಸದಾ ನಾವು ಚಿಂತನೆಯಲ್ಲಿ ತೊಡಗದೆ ಆ ಚಿಂತನೆಯನ್ನು ಭಗವಂತನ ನಾಮಸ್ಮರಣೆಗಾಗಿ ಇಡಬೇಕು. ತಾನೂ ಒಬ್ಬ ಬ್ರಹ್ಮ ಸ್ವರೂಪನೇ ಆಗಿದ್ದೇನೆಂದು ಭಾವಿಸಿ ಆಧ್ಯಾತ್ಮಿಕ ಕಡೆಗೆ ನಾವು ಸಾಗಬೇಕು. ಆ ಪರಬ್ರಹ್ಮನೇ ನಾನೇ ಪರಬ್ರಹ್ಮ ಎಂದು ಅರಿತು ಈ ಜಗತ್ತು ಆ ಪರಬ್ರಹ್ಮನಿಂದಲೇ ಹುಟ್ಟಿದೆ, ಅದು ಉತ್ಪತ್ತಿಯಾಗುತ್ತದೆ, ಸ್ಥಿತಿಯಾಗುತ್ತದೆ, ಲಯವಾಗುತ್ತದೆ ಎಂಬ ದೃಷ್ಟಿ ಇಟ್ಟುಕೊಂಡು ಬದುಕಬೇಕು. ಆ ಹುಟ್ಟಿದ್ದು ಅದು ಸಾಯಲೇಬೇಕು, ಕುಡಿದ್ದು ಅಗಲುತ್ತದೆ, ಏರಿದ್ದು ಇಳಿಯುತ್ತದೆ ಎಂಬುದನ್ನು ಅರ್ಥೈಸಿಕೊಂಡು ಬದುಕಿದಾಗ ನಾವು ಪರಮ ಸುಖವನ್ನು ಹೊಂದುತ್ತೇವೆ. ಆಗ ನಾವು ಬಯಲಿನಲ್ಲಿ ಬಯಲಾಗುತ್ತೇವೆ, ಅದೇ ಮುಕ್ತಿಯಾಗುತ್ತದೆ. ಅಂಥ ಬಯಲಿನಲ್ಲಿ ಬಯಲಾಗಿ ಪರಮಾತ್ಮನಲ್ಲಿ ಈ ಆತ್ಮ ಐಕ್ಯವಾಗಲು ಬಯಸಬೇಕು. ಅಂಥ ಬಯಲನ್ನು ನಾವು ಹೊಂದೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.